ಈಗ ಅದು ಇಷ್ಟು ತನಕ ಆಗಲಿಲ್ಲ, ಒಬ್ಬಿಚ್ಚರ ಮುಂಚೆ ಚರ್ಚೆ ಬರಲಿಲ್ಲ ಅಂತೆಲ್ಲ ಹೇಳಿದಿರಿ. ನಾನು ಹೇಳಿದ ಕೇಳಿ ಅಪ್ಪ ಹೇಗಾಗ್ತದೆ ಅಂತ ಹೇಳಿದೆ ನೀವು. ನಾನು ಹೇಳಿದ ಸ್ವಲ್ಪ ಕೇಳಿ ಈಗ ನೀವು. ಆಯ್ತು, ನಾನು ಹೇಳಿದ ಕೇಳಿ ಅವರೇ ನೀವೀಗ. ಆಯ್ತು, ಈಗ ಯಾಕೆ ಒಂದ್ ಸೆಕೆಂಡ್ ಕೇಳಿ. ಆಯ್ತು, ಒಂದ್ ಸೆಕೆಂಡ್ ಕೇಳಿ. ಈಗ ನಿಮ್ಮ ನೋಡಿ, ಒಂದ್ ಸೆಕೆಂಡ್ ಅಲ್ಲ ನೋಡಿ, ಅಲ್ಲಲ್ಲ ನೀವು ಅವ್ರಿಗೆ ಲಾ ಮಿನಿಸ್ಟರ್ ಅಂತ ಅವಕಾಶ ಕೊಟ್ರಿ, ನಾನು ವಿರೋಧ ಪಕ್ಷ ನಾಯಕನಂತ ನನಗೂ ಅವಕಾಶ ಕೊಡಬೇಕು. ಅವ್ರಿಗಿಂತ ನನಗೂ ರೆಸ್ಪಾನ್ಸಿಬಿಲಿಟಿ, ಅವ್ರಿಗಿಂತ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇದೆ ನನಗೆ. ಈಗ ಅವರೇ ಅಪರಾಧಿಗಳು, ಗವರ್ನರ್ಗೆ ಅವಹೇಳನ ಮಾಡಿರೋದ್ರಲ್ಲಿ ಮೊದಲ ಅಪರಾಧಿ ಅವರೇ. ಅಪರಾಧಿ ಮುಖ್ಯಮಂತ್ರಿಗಳು ಒಂದ್ ಸೆಕೆಂಡ್. ಆಯ್ತು, ಚರ್ಚೆ ಬೇಡ. ಈಗ ಒಂದ್ ಸೆಕೆಂಡ್. ಈಗ ಎಲ್ಲ ಸದಸ್ಯರಿಗೆ ಒಂದು ಸೆಕೆಂಡ್ ಕೇಳಿ. ಒಂದ್ ಸೆಕೆಂಡ್. ಈಗ ನೋಡಿ, ಒಬ್ಬರಿಗೊಬ್ಬರು ಸಹಕಾರ ಕೊಟ್ಟು ಚೆನ್ನಾಗಿ ನಡೆಸಲಿಕ್ಕೆ ಇವತ್ತೆಲ್ಲ ಸಹಕಾರ ಕೊಡ್ಬೇಕು. ಸಮಸ್ಯೆ ಬಂದ ಆಯ್ತು, ಈಗ ಸಮಸ್ಯೆ ಬಗೆ ಆಯ್ತು. ಒಂದ್ ಸೆಕೆಂಡ್ ಮಾತೊಂದು ಅವಕಾಶ ಕೊಡಿ. ಒಂದ್ ಸೆಕೆಂಡ್ ಇಲ್ಲಿ, ಒಂದ್ ಸೆಕೆಂಡ್. ನೀವೆಲ್ಲ ಹಿರಿಯರು ಯಾಕೆ ಹೇಳ್ತೀರಿ? ಗೌರವಾನ್ವಿತ ಅಧ್ಯಕ್ಷರೇ, ನಾವು ಪರಸ್ಪರ ಸಹಕಾರ ಕೊಡ್ತೇವೆ. ನೀವು ಆ ಕಡೆ ಹೊಳೆದವ್ರು ನಮ್ಮ ಕಡೆ ಹೊಳೆ ನೋಡುದಿಲ್ಲ. ಇಲ್ಲಿ ಬಂದು ಒಂದು ಸೆಕೆಂಡ್. ಇಲ್ಲಿ ಸೀನಿಯರ್ಸ್ ಮಾತಾಡ್ತಾರೆ, ಯಾಕೆ ಒಂದು ಸೆಕೆಂಡ್. ಈಗ ನೋಡಿ, ಈಗ ಒಂದು ಪಾವಿತ್ರ್ಯತೆ ಅಭಿವೃದ್ಧಿ ಕಾರ್ಯಕ್ರಮ ನಡೀತಾ ಇದೆ. ಒಂದು ಎರಡನೇ ಸಂದರ್ಭದಲ್ಲಿ ಅಲ್ಲಿಗೆ ಸಂತಾಪ ಸಂಬಂಧಪಟ್ಟಿಗೆ ಬಂದಾಗ ಕಾನೂನು ಸಚಿವರು ಕೆಲವು ಮಾತಾಡೋ ವಿಚಾರ ಅಂತ ಹೇಳಿ ಎಲ್ಲದಕ್ಕಿಂತ ಮಿಗಿಲಾಗಿ ರಾಷ್ಟ್ರಗೀತೆ ಇರುವಂತದ್ದು, ಅದರ ಬಗ್ಗೆ ಅವರು ಹೇಳಿ. ಒಂದ್ ಸೆಕೆಂಡ್ ಈಗ ಒಂದು ಸೆಕೆಂಡ್ ಸುಮ್ಮನೆ ಒಂದು ಸೆಕೆಂಡ್ ಅವರೇ, ಯಾಕೆ ಜಾರ್ಜ್ ಅವರೇ ನೀವೆಲ್ಲ ಚರ್ಚೆ ಮಾಡಿ ಕೇಳಿದ್ದೇನೆ. ನಿಮ್ದೀಗ ಏನಿದೆ, ಅಭ್ಯುಚರ್ ಮುಂಚೆ ನೀವು ಯಾಕೆ ಬೇಗ ತಗೊಳ್ಬಿಟ್ಟು ಇಷ್ಟು ತನಕ ಯಾವ ಕೂಡ ತಗೊಳ್ಳಿಲ್ಲ. ಚರ್ಚೆ ಅಭ್ಯುಚರಿ ಮುಂಚೆ ಯಾರಿಗೂ ಚರ್ಚೆ ಮಾಡಲಿಲ್ಲ. ಇದು ನೀವು ಸರಿಯಲ್ಲ, ನೀವು ನಿಯಮ ಉಲ್ಲಂಘಿಸಿದ್ದೀರಂತ ನೀವೆಲ್ಲ ಚರ್ಚೆ ಮಾಡಿ ಮೇನ್ ವಿಚಾರ ಮೇನ್ ಇರುವುದು ಅಲ್ಲಿಗ ಅಲ್ವಾ? ನಾನೇ ಅಲ್ಲ, ನನ್ನ ತಂದೆ ಶಾಸಕರಾಗಿದ್ದರು, ಅವ್ರು ಸೆಟ್ಟಿಂಗ್ ಮ್ಯಾನ್ ತೀರಿ ಹೋದ್ರು. ಅವರ ಸಂತಾಪ ಆಗೋ ಕೂಡ ಸಬ್ಜೆಕ್ಟ್ ಚರ್ಚೆ ಆಯಿತು. ನೀವು ತಗೊಳ್ಳಿ ಹಿಸ್ಟ್ರಿಯಲ್ಲಿ ರೆಕಾರ್ಡಲ್ಲಿ ಸಿಟ್ಟಿಂಗ್ ಮೆಂಬರ್ ಆಫ್ ದಿ ಹೌಸ್ ಅವರಿಗೆ ಸಂತಾಪ ಸೂಚನೆ ಮಾಡೋ ಮುಂಚೆ ನೋಡಿ ಚರ್ಚೆ ಆಯಿತು. ಅದು ಇಲ್ಲ ಅಂತ ಒಂದು ಸನ್ನಿವೇಶ ಏನೋ ಚರ್ಚೆ ಆಗ್ತದೆ. ಈಗ ವಿಚಾರ ಏನಿದೆ, ನಾನು ನಿಮ್ಗೇನು ಕೊಟ್ಟಿದ್ದೀನಿ ಅರ್ಥ ಆಯ್ತು. ಸಂತಾಪ ಸೂಚನೆಗಿಂತ ಮುಂಚೆ ವಿಷಯಗಳನ್ನು ತಗೊಳ್ಬೇಡಿ ಅಂತ ನಾವು ಹೇಳ್ತಾ ಇದ್ವಿ. ನೀವು ತಗೊಂಡಿದ್ದೀರಿ ಅಂತ ಹೇಳಿದ್ರು. ನೀವು ಮಾನ್ಯ ಕಾನೂನು ಸಚಿವರ ವಿಷಯವನ್ನ ತೆಗೆದುಕೊಂಡ ನಂತರ ಮಾನ್ಯ ವಿರೋಧ ಪಕ್ಷದ ನಾಯಕರ ಮಾತನ್ನು ಕೂಡ ಕೇಳಬೇಕು. ವಿರೋಧ ಪಕ್ಷದ ನಾಯಕರ ಮಾತನ್ನು ಕೇಳಲಿಕ್ಕೆ ತಯಾರಾಗದಲ್ಲೇ ದಿಢೀರ್ ಅಂತೇಳಿ ಸಂತಾಪ ಸೂಚನೆ ಮಾಡಿದ್ರೆ ಹೆಂಗೆ? ಒಂದು. ಎರಡನೇದು, ಮಾನ್ಯ ಎಚ್.ಕೆ. ಪಾಟೀಲ್ರು ಕಾನೂನು ಸಚಿವರು ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ರು ಅಂತ ರಾಜ್ಯಪಾಲರ ಬಗ್ಗೆ ಉಲ್ಲೇಖ ಮಾಡಿದ್ರು. ಇದೇ ಕಾಂಗ್ರೆಸ್ ಪಾರ್ಟಿ ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜನ ಆರಿಸಲಿಕ್ಕೆ ಬಿಡ್ಲಿಲ್ಲ. ನಾಚಿಕೆ ಆಗಬೇಕು ಇವರಿಗೆ. ಯಾವ ನೈತಿಕತೆ ಇದೆ ಅವರಿಗೆ? ನಿಯಮಾವಳಿಗಳ ಪ್ರಕಾರ ದಯಮಾಡಿ ಅರ್ಥ ಮಾಡ್ಕೊಳ್ಳಿ.
ಸರ್ ಮಾನ್ಯ ಅಧ್ಯಕ್ಷ ಸರ್ ಒಂದ್ ನಿಮಿಷ ಸರ್ ಮಾನ್ಯ ಅಧ್ಯಕ್ಷ ನಿಯಮಾವಳಿ ಸರ್ ನೀವು ಹೇಳ್ತಾ ಇದ್ದೀರಿ 52 ವರ್ಷ ಆರಿಸಲಾರ್ದವರು ನಾನು ಮಾತಾಡ್ಬೇಕಾರೆ ಇಲ್ಲ 52 ವರ್ಷ 52 ವರ್ಷ ಮಾನ್ಯ ಅಧ್ಯಕ್ಷ ಇಲ್ಲ ಮಾನ್ಯ ವಿರೋಧ ಪಕ್ಷದ ನಾಯಕರು 52 ವರ್ಷ ಕುತ್ಕೊಳ್ಳಿ ಸರ್ ಒಂದ್ ನಿಮಿಷ. ರಾಷ್ಟ್ರಧ್ವಜ ಯಾಕೆ ಹಾರಿಸಿಲ್ಲ? ಸರ್, ಒಂದ್ ನಿಮಿಷ. ಮಾನ್ಯ ವಿರೋಧ ಪಕ್ಷದ ಒಂದು ಸದನದ ಹಿರಿಯ ವರ್ಷ 73 ವರ್ಷ ತೀರೋಗಿದ್ದಾರೆ. ನಿಮ್ಗೆ ಬೇಕಾ ಬೇಡವಾ? ಅವ್ರು ಏನ್ ಬೇಕಾದ್ರೂ ಮಾತಾಡ್ತಾರೆ. ನಿಮ್ಗೆ ಬೇಕಾ ಬೇಡವಾ? ನಿಮ್ಗೆ ಸಂತಾಪ ಬೇಕಾ ಬೇಡವಾ? ಯಾಕೆ ಮಾತಾಡ್ತೀರಿ? ಅವ್ರು ಮಾತಾಡ್ಲಿ. ನೀವ್ ಯಾಕೆ ಮಾತಾಡ್ತೀರಿ? ಸಂತಾಪ ಸೂಚನೆ ಬೇಕಾ ಬೇಡವಾ ಹೇಳಿ? ಅವ್ರು ಚರ್ಚೆ ಮಾಡ್ತಾರೆ. ನಿಮ್ಗೆ ಬೇಕಾ ಬೇಡವಾ? ನಾನು ಒಪ್ಪಿಲ್ಲ ಸ್ವಾಮಿ. ನೀವು ಪ್ರಿಯಾಂಕಾ ಅವ್ರೆ, ಪ್ರಿಯಾಂಕಾ ಅವ್ರೆ, ಪ್ರಿಯಾಂಕಾ ನೀವು ಚರ್ಚೆ ನಿಮ್ಗೆ ಚರ್ಚೆ ಬೇಕಾ ಬೇಡವಾ? ನೀವು ಮತ್ತೆ ಚರ್ಚೆ ಮಾಡಿ. ಈಗ ಪ್ರತಿಪಕ್ಷ ನಾಯಕರು ನಿಂತಿದ್ದಾರೆ, ಅದು ಮತ್ತೆ ಚರ್ಚೆ ಮಾಡಿ. ಒಂದೇ ನಿಮಿಷ ಸನ್ಮಾನ್ಯ ಅಧ್ಯಕ್ಷ, ನಾವು ಸತೀಶ್ ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಸದನ ಸುರಳಿತವಾಗಿ ನಡೀಬೇಕಂತಂದ್ರ ನನ್ನ ಆತ್ಮೀಯ ಸ್ನೇಹಿತ ಗ್ರಾಮೀಣಾಭಿವೃದ್ಧಿ ಸಚಿವರನ್ನ ನೀವು ಮೊದಲೇ ಕಂಟ್ರೋಲ್ನಾಗ ಇಡ್ರಿ. ನಿಮ್ಮ ಆತ್ಮೀಯ ಸ್ನೇಹಿತ ನೀವೇ ಕಂಟ್ರೋಲ್ ಆಯ್ತು. ಈಗ ನಿಮ್ಗೆ ಸಂತಾಪ ಸೂಚನೆ ಬೇಕಾ ಬೇಡವಾ ಹೇಳಿ? ಅವ್ರನ್ನ ನೋಡ್ಬೇಡಿ. ನಿಮ್ಗೆ ಅಭಿಚಲ್ ಬೇಕಾ ಬೇಡವಾ? ಕಾನೂನು ಸಚಿವರು ಮಾತಾಡಬಾರ್ದ? ಅಭಿಚಲ್ ಬೇಕಾ? ಆಯ್ತು, ನಾವು ಹೇಳ್ತೇವೆ. ನೀವೇ ಆಯ್ತು, ಸಂತಾಪ ಸೂಚನೆ ಬೇಕಾ ಬೇಡವಾ ಹೇಳಿ? ಅವ್ರು ಮಾತಾಡಿ, ನೀವೇ ಮಾತಾಡ್ಬೇಕು. ಅಲ್ಲ, ನೀವು ಕೂತ್ಕೊಳ್ಳಿ. ನೀವೇ ಮಾತಾಡ್ಬೇಕು. ನಿಮ್ಗೆ ಸಂತಾಪ ಸೂಚನೆ ಬೇಕಾ ಬೇಡವಾ? ಒಂದು ಹಿರಿಯರು 127 ಆದಂತ ಹಿರಿಯ ನಾಯಕರು ನಮ್ಮ ನಗಲಿದ್ದಾರೆ. ಅವ್ರಿಗೆ ಬೇಕಾ ಬೇಡವಾ? ನಾಳೆ ನಮ್ಮ ಮನೆಯವರು ಏನ್ ಪರಿಸ್ಥಿತಿ ಆಗ್ಬೋದು? ನಂದು ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ, ಈ ಪ್ರದೀಪ್ ಈಶ್ವರ್ ಸರ್ ನೀವು ಅಸೆಂಬ್ಲಿಗೆ ಬಂದದ್ದು ಸಂತೋಷ. ಅದು ಈ ರೀತಿಯದ್ದು ನೀವು ಕೂತ್ಕೊಳ್ಳಿ. ಪ್ರದೀಪ್ ಅವರೇ, ಪ್ರದೀಪ್ ಸರ್ ನಂದು ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ, ನೀವು ಪ್ರದೀಪ್ ಅವರೇ ಸರ್ ಸದನ ತನ್ನ ನಿಯಮಾವಳಿಗಳ ಪ್ರಕಾರ ನಡಿಬೇಕು. ಮಾನ್ಯ ವಿರೋಧ ಪಕ್ಷದ ನಾಯಕರು ಅವ್ರು ಮಾತಾಡ್ ಕೂತ್ಕೊಳ್ಳಿ. ಮಾನ್ಯ ವಿರೋಧ ಪಕ್ಷದ ನಾಯಕರು ಈಗಾಗಲೇ ಒಂದು ಪತ್ರವನ್ನ ನಿಮಗೆ ಕೊಟ್ಟಿದ್ದಾರೆ. ನಿಯಮ 27 ಏನ್ ಹೇಳ್ತಾ ಇದ್ದೀರೋ ನಿಮಗೆ ಕೊಟ್ಟಿದ್ದಾರೆ. ಆ ವಿಷಯ ಪ್ರಸ್ತಾಪ ಮಾಡಕ್ಕೂ ನೀವು ಬಿಡಲ್ಲ ಅಂತಂದ್ರೆ ಸದನ ಹೆಂಗ್ ನಡೆಯುತ್ತೆ? ನಾವ್ ಹೇಳ್ತಾ ಇರೋದೇನು ಅಂತ ಕೇಳಿದ್ರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.